ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಐಡೀಸ್ ಬೈ ಸ್ನೇಹಾ ಪೈ. ಲಾಸ್ಟ್ ವೀಕ್ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಪುತ್ತೂರಿನ ಪುಷ್ಪಗಿರಿ ನರ್ಸರಿಯ ಬಗ್ಗೆ. ಪುತ್ತೂರಿನ ಪುಷ್ಪಗಿರಿ ನರ್ಸರಿ ಅಂದರೆ ಬಹಳಷ್ಟು ಜನರಿಗೆ ಖಂಡಿತವಾಗಿ ಗೊತ್ತಿದೆ. ಆದರೆ ಬಹಳಷ್ಟು ಜನರು ಈ ನರ್ಸರಿಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ ಆ್ಯಂಡ್ ಇವರಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅನ್ನುವುದು ಕಮೆಂಟ್ನಲ್ಲಿ ಗೊತ್ತಾಯಿತು. ಹಾಗೆ ಕೆಲವರು ಕಾಲ್ ಮಾಡಿ ಕೂಡ ಈ ನರ್ಸರಿಗೆ ಹೋಗುವುದು ಹೇಗೆ, ಇಲ್ಲಿದೆ ಹೇಳುವುದನ್ನು ಸ್ಪಷ್ಟವಾಗಿ ತಿಳಿಸಿ ಅಂತ ಕೂಡ ಕೇಳಿದರು. ಅದರೊಟ್ಟಿಗೆ ಕೆಲವಷ್ಟು ಇನ್ಫಾರ್ಮೇಷನನ್ನು ಇವತ್ತು ನಾನು ನಿಮಗೆ ಕೊಡಲಿಕ್ಕಿದ್ದೇನೆ. ಮೊದಲನೇದಾಗಿ ಎಕ್ಸಾಕ್ಟ್ ಲೊಕೇಶನನ್ನು ಹೇಳ್ತಾ ಆ್ಯಂಡ್ ಆನ್ಲೈನ್ ಪರ್ಚೇಸನ್ನು ಮಾಡುವುದರ ಇನ್ಫಾರ್ಮೇಷನ್ನ ಒಟ್ಟಿಗೆ ಕುಂಡಗಳಲ್ಲಿ ಇದನ್ನು ಬೆಳೆಸುವುದು ಹೇಗೆ ಆ್ಯಂಡ್ ಇಲ್ಲಿ ಯಾವೆಲ್ಲ ವೆರೈಟೀಸ್ಗಳು ಸಿಗ್ತದೆ ಎನ್ನುವುದನ್ನು ಇಲ್ಲಿಯ ಮಾಲೀಕರಿಂದಲೇ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೀವು ಪುತ್ತೂರಿಗೆ ಹೋಗಿ ವಿವೇಕಾನಂದ ಲಾ ಕಾಲೇಜ್ನ ರೋಡ್ನಲ್ಲಿ ಹೋದರೆ ಪೆರುಮೊಗೇರು ಹೇಳುವ ಒಂದು ರೋಡ್ ಸಿಗ್ತದೆ. ಮುರಾ ಅಥವಾ ಪೆರಿಮೊಗರು ರೋಡಲ್ಲಿ ನೀವು ಹೋದರೆ ಪುಷ್ಪಗಿರಿ ನರ್ಸರಿ ಅಲ್ಲೇ ಹತ್ತಿರದಲ್ಲೇ ನಿಮಗೆ ಕಾಣಸಿಗ್ತದೆ. ಗೂಗಲ್ ಮ್ಯಾಪ್ನಲ್ಲಿ ಪುಷ್ಪಗಿರಿ ನರ್ಸರಿ ಪುತ್ತೂರು ಅಂತ ಹೇಳಿ ಮೆನ್ಷನ್ ಮಾಡಿದರೆ ಖಂಡಿತವಾಗಿ ರೂಟ್ ಮ್ಯಾಪ್ ಕರೆಕ್ಟಾಗಿಯೇ ಇದೆ. ಕರೆಕ್ಟಾದ ಲೊಕೇಶನ್ಗೆ ನಿಮಗೆ ಅದು ತಲುಪಿಸ್ತದೆ. ಆ್ಯಂಡ್ ಲ್ಯಾಂಡ್ಮಾರ್ಕ್ ಆಗಿ ನೀವು ಕೆದಿಲಾ ಗ್ರಾಮ ಪಂಚಾಯತ್ನ ರೋಡನ್ನು ಆಯ್ದುಕೊಳ್ಬೋದು. ಸೊ ನಿಮಗೆ ಈಸಿ ಆಗಲಿಕ್ಕೆ ಮಾತ್ರ ನಾ ಇದನ್ನು ಹೇಳ್ತಿರುವಂಥದ್ದು. ಬಟ್ ಗೂಗಲ್ ಮ್ಯಾಪ್ನಲ್ಲಿ ಹಾಕಿದರೆ ಈ ಕೆದಿಲಾ ಗ್ರಾಮ ಪಂಚಾಯತ್ನ ಮಾರ್ಗವಾಗಿ ಪೆರಿಮೊಗರು ರೋಡಾಗಿ ನೀವು ಪುಷ್ಪಗಿರಿ ನರ್ಸರಿಯನ್ನು ತಲುಪ್ತೀರಿ. ನಾವು ಕೂಡ ಗೂಗಲ್ ಮ್ಯಾಪನ್ನು ಹಾಕಿಯೇ ಬಂದಿರುವಂಥದ್ದು. ಸೊ ಎಕ್ಸಾಕ್ಟ್ ಲೊಕೇಶನ್ಗೆ ಬಂದು ಮುಟ್ಟಿದ್ದೇವೆ. ನಮಗೆ ಎಲ್ಲಿ ಕೂಡ ಪ್ರಾಬ್ಲಮ್ ಆಗಲಿಲ್ಲ. ಆ್ಯಂಡ್ ರೋಡ್ ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗಿ ನೀವು ಮುಟ್ತೀರಾ. ಬಟ್ ಇಲ್ಲಿ ಬಂದು ನೋಡಿದರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದೊಂದು ತಾವರೆಯ ಸ್ವರ್ಗ ಅಂತಲೇ ಹೇಳ್ಬೋದು. ನಾನಂತೂ ಇಂತಹ ಇಷ್ಟು ದೊಡ್ಡ ತಾವರೆಯ ಅಂದರೆ ಲೋಟಸ್ ಮತ್ತು ವಾಟರ್ ಲಿಲ್ಲಿಗಳ ಸಂಗ್ರಹವಿರುವ ನರ್ಸರಿಯನ್ನು ನೋಡಿದ್ದೇ ಇದು ಮೊದಲು. ಹಾಗೆ ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ಇಂದಿನ ವಿಡಿಯೋದಲ್ಲಿ ಮುಖ್ಯವಾಗಿ ಆನ್ಲೈನ್ ಪರ್ಚೇಸನ್ನು ನಾವು ಯಾವ ರೀತಿ ಇವರಿಂದ ಮಾಡ್ಬೋದು ಆ್ಯಂಡ್ ಯಾವೆಲ್ಲ ವೆರೈಟೀಸ್ ಆಫ್ ವಾಟರ್ ಲಿಲ್ಲಿ ಮತ್ತು ಲೋಟಸ್ ಇಲ್ಲಿ ಲಭ್ಯ ಇದೆ ಆ್ಯಂಡ್ ಪ್ರೈಸಿಂಗ್ ಎಷ್ಟು ಇದೆ ಆ್ಯಂಡ್ ಕೆಲವಷ್ಟು ಇನ್ಫಾರ್ಮೇಷನ್ ಲೈಕ್ ನೀವು ಮನೆಯಲ್ಲಿ ನಡಬೇಕಾದ್ರೆ ಯಾವೆಲ್ಲ ಜಾಗೃತಿಯ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಆ್ಯಂಡ್ ಪಾಟಿಂಗನ್ನು ಯಾವ ರೀತಿಯಲ್ಲಿ ನೀವು ಮಾಡ್ಕೊಳ್ಬೋದು ಹೇಳುವುದನ್ನು ನಮ್ಮ ಇಂದಿನ ವಿಡಿಯೋದಲ್ಲಿ ಶುವರ್ ಆಗಿ ನಿಮಗೆ ತಿಳಿಸ್ತೇನೆ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಗಾಸಿಪ್ ಗರ್ಲ್ ಹೇಳುವಂತಹ 16,000 ರೂಪೀಸ್ ಬೆಲೆ ಬಾಳುವಂತಹ ಒಂದು ವಾಟರ್ ಲಿಲ್ಲಿ ಇದೆ. ಅದರ ಬಗ್ಗೆ ಕೂಡ ಹೇಳ್ತೇನೆ ನೋಡಿ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡಲೇಬೇಕು. ಏನು ಅಂತ ಹೇಳಿದರೆ, ಬಹಳಷ್ಟು ಜನರಿಗೆ ಒಂದು ಡೌಟ್ ಇದೆ, ಲೋಟಸ್ ಮತ್ತು ವಾಟರ್ ಲಿಲ್ಲಿ ಇದೆರಡೂ ಕೂಡ ಒಂದೇ ಅಂತ ಹೇಳಿ ಭಾವಿಸುವವರಿದ್ದಾರೆ. ಆದರೆ ಈ ಎರಡರಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ ಹೇಳುವುದನ್ನು ನಾವು ಫಸ್ಟ್ ಅರ್ಥಕೊಳ್ಬೇಕು. ಲೋಟಸ್ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನೀರಿನ ಮೇಲ್ಮೈಗಿಂತ ಎತ್ತರಕ್ಕೆ ತನ್ನ ಹೂವನ್ನು ಅರಳಿಸ್ತದೆ. ಆದರೆ ವಾಟರ್ ಲಿಲ್ಲಿ ನೀರಿನ ಮೇಲ್ಮೈಯಲ್ಲೇ ತನ್ನ ಹೂವನ್ನು ಹರಡಿ ಅರಳಿಸುವಂಥದ್ದು. ಸೊ ಎರಡೂ ಕೂಡ ನೋಡಲು ಬಹಳಷ್ಟು ಅದ್ಭುತವಾಗಿರ್ತದೆ. ಆದರೆ ಎರಡಕ್ಕೂ ತಮ್ಮದೇ ಆದ ವಿಶೇಷತೆಗಳಿವೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಅಂತ ಹೇಳಿದರೆ, ಪ್ರತಿಯೊಂದು ವಾಟರ್ ಲಿಲ್ಲಿ ಒಂದೇ ಬಣ್ಣದಲ್ಲಿ ಇರುವುದಿಲ್ಲ. ಬಿಳಿ, ಗುಲಾಬಿ ಬಣ್ಣ, ಹಳದಿ, ನೀಲಿ, ನೇರಳೆ, ಕೆಂಪು ಹೀಗೆ ಹಲವಾರು ಬಣ್ಣಗಳಲ್ಲಿ ಇದು ಸಿಗ್ತದೆ. ಕೆಲವು ಬೆಳಗ್ಗೆ ಮಾತ್ರ ಅರಳಿದರೆ ಇನ್ನು ಕೆಲವು ಸಂಜೆ ಸಮಯದಲ್ಲಿ ಮಾತ್ರ ಅರಳುವಂತಹ ಹೂಗಳು ಇವೆ. ಪ್ರತಿಯೊಂದು ಗಿಡಕ್ಕೂ ತನ್ನದೇ ಆದ ಸೌಂದರ್ಯ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಾಂಡ್ ಅಥವಾ ಬಾಲ್ಕನಿಯ ಗಾರ್ಡನ್ ಆರ್ ಟ್ಯಾರೇಸ್ ಗಾರ್ಡನ್ ಅಥವಾ ಎಂಟ್ರೆನ್ಸ್ ಡೆಕೋರೇಷನ್ಗಾಗಿ ವಾಟರ್ ಲಿಲ್ಲಿ ಹಾಗೂ ಲೋಟಸ್ಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿ ಒಂದು ಸ್ಪಿರಿಚುವಲ್ ವೈಬ್ ಕೂಡ ಇದೆ ಹೇಳುವುದನ್ನು ಕೆಲವಷ್ಟು ಜನರು ನಂಬ್ತಾರೆ. ಅಂದರೆ ವಾಸ್ತುವಿನ ಪ್ರಕಾರ ನಾವು ಅದನ್ನು ನೆಟ್ಟರೆ ನಮ್ಮ ಮನೆಗೆ ಒಳ್ಳೆಯದಾಗ್ತದೆ ಅಥವಾ ನಾವು ಇಟ್ಟ ಪ್ಲೇಸ್ನಲ್ಲಿ ಅದು ವಾಸ್ತುವಿನ ಒಂದು ಸಂಕೇತ ಹೇಳುವುದನ್ನು ಕೂಡ ಕೆಲವಷ್ಟು ಜನರು ಅದರ ಬಗ್ಗೆ ಗಮನ ಹರಿಸ್ತಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರುವಂಥದ್ದೇ ಗಾಸಿಪ್ ಗರ್ಲ್. ಕಲರ್ ಹೇಗಿದೆ ನೋಡಿ ಇದರದ್ದು ಅಲ್ವಾ. ಸೊ ಈ ಒಂದು ಗಿಡಕ್ಕೆ ಈ ಒಂದು ಪ್ರಭೇದದ ಬೆಲೆಯನ್ನು ಕೇಳಿ ನನಗೆ ಕೂಡ ಅಚ್ಚರಿಯಾಯಿತು. 16,000 ರೂಪೀಸ್ಗೆ ಇದು ಬೆಲೆ ಬಾಳ್ತಾ ಇದೆ. 16.1K ಅಂತ ಹೇಳಿ ಅವರು ಹಾಕಿದ್ದಾರೆ. ಸೊ ಅದನ್ನು ನೋಡಿ ನನಗೆ ತಲೆ ಹಾಳಾಯಿತು. ಒಂದು ಗಿಡಕ್ಕೆ ನಾವು 16,000 ರೂಪಾಯಿಗಳನ್ನು ಕೊಟ್ಟು ಪರ್ಚೇಸ್ ಮಾಡಬೇಕಾಗ್ತದೆ. ಅಷ್ಟು ಒಂದು ವಿಶೇಷವಾದ ಪ್ರಭೇದ ಅದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು ವಾಟರ್ ಲಿಲ್ಲಿಗಳ ಸಂಗ್ರಹ ಇದೆ. ಬಟ್ ಒಂದಂತೂ ಸತ್ಯ, ಒಂದು ಹೂ ಅರಳಿದ್ರೆ ಸಾಕು, ಅದು ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸ್ತದೆ. ಪ್ರಕೃತಿಯ ಮಧ್ಯೆ ಇದ್ದಂತಹ ಒಂದು ಅನುಭವವನ್ನು ಕೊಡ್ತದೆ.
ಇಷ್ಟೆಲ್ಲ ನೋಡುವಾಗ ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತದೆ, ನಮ್ಮ ಮನೆಯಲ್ಲಿ ಅಷ್ಟೊಂದು ದೊಡ್ಡ ಜಾಗ ಇಲ್ಲ, ಅದರಿಂದ ಬೆಳೆಸಲಿಕ್ಕೆ ಸಾಧ್ಯ ಆಗುವುದಿಲ್ವೇನೋ ಅಂತ. ಆದರೆ ಒಂದು ಸರಿಯಾದ ಗಾತ್ರದ ಕುಂಡವನ್ನು ಅಂದರೆ ಪಾಟ್ನಲ್ಲಿ ಕೂಡ ನೀವು ಇದನ್ನು ಬೆಳೆಸ್ಬೋದು. ಒಳ್ಳೆಯ ಮಣ್ಣು, ಸೂರ್ಯನ ಬೆಳಕು ಮತ್ತು ಸ್ವಲ್ಪ ಕಾಳಜಿಯನ್ನು ವಹಿಸಿದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲೂ ಕೂಡ ವಾಟರ್ ಲಿಲ್ಲಿ ಮತ್ತು ಲೋಟಸ್ ಗಿಡಗಳನ್ನು ಬೆಳೆಸ್ಬೋದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಬಹಳ ಜನರಿಗೆ ನರ್ಸರಿಗೆ ಬರಲು ಸಾಧ್ಯ ಆಗೋದಿಲ್ಲ. ಅವರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು. ಸೊ ಅವರಿಗೂ ಕೂಡ ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಪುಷ್ಪಗಿರಿ ನರ್ಸರಿ ಪುತ್ತೂರಿನಿಂದ ಭಾರತದೆಲ್ಲೆಡೆ ಕೊರಿಯರ್ನ ಮೂಲಕ ಗಿಡಗಳನ್ನು ಕಳುಹಿಸುವಂತಹ ವ್ಯವಸ್ಥೆ ಇದೆ. ಗಿಡಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ವಿಶೇಷವಾದ ಪ್ಯಾಕಿಂಗನ್ನು ಮಾಡಿ ಇವರು ಕಳಿಸ್ತಾರೆ. ಸೊ ಆನ್ಲೈನ್ ಮೂಲಕವೂ ಆರ್ಡರ್ ಮಾಡ್ಬೋದು. ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮೊಂದಿಗಿದ್ದಾರೆ ಕೆ ವಿಜಯಕುಮಾರ್ ಸರ್. ಇವರು ಸರ್, ಪುಷ್ಪಗಿರಿ ನರ್ಸರಿಗೆ ಬಹಳಷ್ಟು ಜನ ಕೃಷಿಕರು, ಕೃಷಿಯಲ್ಲಿ ಉಮೇದಿರುವವರು, ಅದರಲ್ಲೂ ಕೂಡ ಲೋಟಸನ್ನು ಬೆಳೆಸಬೇಕು ಅಂತ ಹೇಳುವವರು ಬಹಳಷ್ಟು ಜನ ಭೇಟಿ ಕೊಡ್ತಾವೆ ಇರ್ತಾರೆ. ಸೊ ಇಲ್ಲಿಯ ಒಂದು ನಿಮ್ಮ ಒಂದು ಕಾರ್ಯದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವೊಂದು ಚಿಕ್ಕದಲ್ಲಿ ಪ್ರಾರಂಭ ಮಾಡಿದಂಥ ಇದು ಸುಮಾರು 6-7 ವರ್ಷ ಆಯಿತು. ಅದು ವಿಶಾಲವಾಗಿ ಹೋಗಿ ಸುಮಾರು 150 ವೆರೈಟಿ ಲೋಟಸ್, ಅದಕ್ಕಿಂತಲೂ ಹೆಚ್ಚು ವೆರೈಟಿಯ ವಾಟರ್ ಲಿಲ್ಲಿ, ಹೆಚ್ಚು ಕಮ್ಮಿ 300 ವೆರೈಟಿಯಷ್ಟು ವಿವಿಧ ಹೂವಿನ ಗಿಡಗಳು ಲಭ್ಯ ಇದೆ. ಇಂಡೋರ್ ಪ್ಲಾಂಟ್ಸ್ ಕೂಡ ಇದೆ. ಅದರಲ್ಲಿ ಏನಂತ ಹೇಳಿದ್ರೆ, ಇವತ್ತಿನ ಫ್ಯಾಷನ್ನ ಹಾಗೆ ಅದೊಂದು ಹೊಸತಾಗಿ ಬರುವಾಗ ಹೊಸ ಅದರದ್ದು ಜನ್ರೇಷನ್ ಕ್ರಿಯೇಟ್ ಆಗ್ತದೆ. ಆವಾಗ ನಮ್ಮಲ್ಲಿ ಇಲ್ಲ ಅಂತ ಹೇಳೋದಕ್ಕಿಂತ ನಾವು ಬೆಳೆಸ್ತಾ ಹೋಗ್ತೇವೆ. ಅದೇ ರೀತಿ ನಮ್ಮ ಹತ್ರ ಕಸ್ಟಮರ್ಗಳು, ಆನ್ಲೈನ್ ಕಸ್ಟಮರ್ಗಳು ಜಾಸ್ತಿ ಇದ್ದಾರೆ. ಅವರು ಈ ಪುತ್ತೂರಂಥ ಊರಿಗೆ ಬಂದು ಹೋಗುವಷ್ಟು ಭಾಳಷ್ಟು ದೂರದಲ್ಲಿ ಇರುವವರು ಇದ್ದಾರೆ. ಹೆಚ್ಚಾಗಿ ನಮ್ಮದು ನಾರ್ತ್ ಇಂಡಿಯಾಕ್ಕೆ ಮತ್ತು ಅಲ್ಲದೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಅಂತೂ ಹೇಗೂ ಇದೆ. ನಮ್ಮ ಈ ಆನ್ಲೈನ್ ಸೇಲ್ನಲ್ಲಿ ಹೆಚ್ಚಾಗಿ 2 ವಿಧದಲ್ಲಿ ನಾವು ಕಳಿಸ್ತೇವೆ. ಒಂದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ, ಮತ್ತೊಂದು DTDC ಅಥವಾ ಕಸ್ಟಮರ್ಗಳು ಹೇಳಿದ ರೀತಿಯ ಕೊರಿಯರ್ನಲ್ಲಿ ಕಳಿಸ್ತೇವೆ. ಈ ಕೊರಿಯರ್ ವಿಚಾರದಲ್ಲಿ ನಾನು ಹೆಚ್ಚು ಮಧ್ಯಾಹ್ನಂತರದಲ್ಲಿ ಅದೇ ಬ್ಯುಸಿಯಾಗಿರ್ತೇನೆ. ಮಧ್ಯಾಹ್ನದವರೆಗೆ ಪ್ಯಾಕಿಂಗ್, ಮಧ್ಯಾಹ್ನಂತರ ಕೊರಿಯರ್ಗೆ. ನನ್ನ ಮಿಸಸ್ ಎಲ್ಲ ಜಾತಿಯ ವಿವರಗಳನ್ನು ಅವರಿಗೆ ಕಸ್ಟಮರ್ಗೆ ಹೇಳಿ ಮತ್ತು ಅಂತಿಮ ಹಂತಕ್ಕೆ ಬಂದು ಅದನ್ನು ಪ್ಯಾಕ್ ಮಾಡೋಲ್ಲಿವರೆಗೆ ಅವಳು ಕೆಲಸ ಮಾಡ್ತಾಳೆ. ಸೊ ನೀವೀಗ ಆನ್ಲೈನಲ್ಲಿ ಕಸ್ಟಮರ್ಸ್ ಜಾಸ್ತಿನೇ ಇದ್ದಾರೆ ಅಂತ ಹೇಳಿದ್ರೆ, ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮನ್ನು ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ನಮ್ಮ ಕಸ್ಟಮರ್ಸ್ ಅಂತ ಹೇಳ್ತೀರಾ? ನಮ್ಮ ಇನ್ಸ್ಟಾಗ್ರಾಮಿನಲ್ಲಿ ಇರುವಂಥ 3 ನಂಬರ್ದಲ್ಲಿ ಯಾವುದಾದ್ರೂ ಒಂದು ನಂಬರಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು. ಇನ್ಸ್ಟಾಗ್ರಾಮಿನಲ್ಲಿ ಇರುವಂಥ ವೆರೈಟಿಗಳಲ್ಲಿ ಈಗ ಸೆಲೆಕ್ಟ್ ಮಾಡಿ ನಮಗೆ ರಿಟರ್ನ್ ರಿಪ್ಲೈ ಕೊಡ್ತಾರೆ. ಇಲ್ಲಾಂದರೆ ನಾವು ನಮ್ಮ ಹತ್ರ ಒಂದು ಕ್ಯಾಟ್ಲಾಗ್ ಕಳಿಸಿ ಅಂತ ಹೇಳ್ತಾರೆ. ನಾವು ಕ್ಯಾಟ್ಲಾಗ್ ಕಳಿಸ್ತೇವೆ. ಕ್ಯಾಟ್ಲಾಗಿನಲ್ಲಿ ಇರುವ ವೆರೈಟಿಯಲ್ಲಿ ಏನು ಇಷ್ಟ ಆಗಿದೆ ಅವರಿಗೆ, ಅವರು ಅದನ್ನು ನಮಗೆ ವಾಪಸ್ಸು ಬ್ಯಾಕ್ ಮಾಡಿ ಆರ್ಡ್ರ್ ಕೊಡ್ತಾರೆ. ಕೊಟ್ಟು ನಾವು ಅದರ ರೇಟು ಮತ್ತು ಅವರ ಕೊರಿಯರ್ ಚಾರ್ಜ್ ಎಷ್ಟಾಗ್ಬೋದು ಅಂತ ಹೇಳ್ತೇವೆ. ಅದರ ಮೇಲೆ ನಮಗೆ ಆನ್ಲೈನ್ ಇದರಲ್ಲಿ ಹಾಕುವಂಥ ಫೋನ್ ನಂಬರ್ ಕೊಡ್ತೇವೆ. ಅದು ಕನ್ಫರ್ಮ್ ಆದ ನಂತರ ಹೆಚ್ಚಾಗಿ ನಾವು ಸೋಮವಾರ, ಮಂಗಳವಾರ, ಬುಧವಾರಗೆ ಕಳಿಸ್ತೇವೆ. ಯಾಕಂತೇಳಿದರೆ ಗುರುವಾರದ ನಂತರ ಕಟ್ಟಿದರೆ ಮತ್ತೊಂದು ಆದಿತ್ಯವಾರ ಬ್ಲಾಕ್ ಆಗ್ತದೆ. ಹೌದು, ಅದಕ್ಕೆ ಸೋಮವಾರದಿಂದ ಗುರುವಾರದವರೆಗೆ ಆದರೂ ಮುಟ್ತದೆ. ಆ ರೀತಿ. ಮತ್ತು ನಾರ್ತ್ ಇಂಡಿಯಾಕ್ಕೆ ಆದರೆ ಒಂದು 7 ದಿನ ಬೇಕಾಗ್ತದೆ. ಓಕೆ. ಸೊ ಕರ್ನಾಟಕದ ಒಳಗೆ ಆದರೆ ಸ್ವಲ್ಪ ಬೇಗನೆ 3 ದಿನದಲ್ಲಿ ಮುಟ್ತದೆ. ಓಕೆ. 3 ದಿನದಲ್ಲಿ ಮುಟ್ಟುವಾಗ ಅದು ಗಿಡ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗೋದಿಲ್ಲ? ಯಾಕಂದರೆ ಅದೊಂದು ಕ್ವೆಶ್ಚನ್ ಎಲ್ಲರ ತಲೆಯಲ್ಲಿ ಇರುವಂಥದ್ದು. ನಮ್ಮ ಹತ್ರ ಕಲ್ಕತ್ತಾದಲ್ಲಿ, ವಿಶಾಖಪಟ್ಟಣ ಮತ್ತು UP, ಪಂಜಾಬ್, ಈ 3-4 ಕಡೆಗೆ ಕೆಲವು ಕಸ್ಟಮರ್ ಇದ್ದಾರೆ. ಅವರಲ್ಲಿ ಹೋಗುವಾಗ 7 ದಿನ ಆಗ್ತದೆ. ಅವರು ಅಲ್ಲಿಂದ ರಿಟರ್ನ್ ನಮಗೆ ಹೆಲ್ದಿ ಪ್ಲಾಂಟ್ಸ್ ರೀಚ್ಡ್ ಅಂತ ಹೇಳುವಂಥದ್ದು ನಮಗೆ ಮೆಸೇಜ್ ಮಾಡ್ತಾರೆ. ಸೊ ಹಾಗೆ ಆನ್ಲೈನಲ್ಲಿ ತರಿಸಿದ್ರೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ, ಲೋಟಸ್ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬಾಳಿಕೆ ಬರ್ತದೆ ಅಂತ ಹೇಳ್ತೀರಾ? ಹಾಗಾದ್ರೆ ನಿಮ್ಮ ಒಂದು ನರ್ಸರಿಯಿಂದ ಎಷ್ಟು ರೇಂಜಲ್ಲಿ ಗಿಡಗಳು ಪ್ರಾರಂಭವಾಗ್ತದೆ ಸರ್? ಮಾತ್ರ ಒಂದು 250 ರೂಪಾಯಿ ಸ್ಟಾರ್ಟಿಂಗ್, 15-16 ಸಾವಿರದವರೆಗೆ ಇದೆ. ಓಹೋ, 250 ರೂಪಾಯಿಯಿಂದ 15ರಿಂದ 16 ಸಾವಿರ ತನಕ ಲೋಟಸ್ನ ಗಿಡಗಳು ಮಾರಾಟಕ್ಕೆ ಲಭ್ಯ ಇದೆ. ಹಾಗೆ ಇಲ್ಲಿ ಕಸ್ಟಮರ್ಸ್ ಬಂದಾಗ ಅವರಿಗೆ ಎಲ್ಲ ತಳಿಯ ಲೋಟಸ್ಗಳು ನೋಡಲಿಕ್ಕೆ ಸಿಗ್ತದೆ. ಅದು ಏನಂತ ಹೇಳಿದ್ರೆ, ಈ ಒಂದು ನವಂಬರ್, ಡಿಸೆಂಬರ್, ಜನವರಿ ಡಾರ್ಮೆನ್ಸಿ ಪೀರಿಯಡ್ನಲ್ಲಿ ಲೋಟಸ್ ಫ್ಲವರಿಂಗ್ ಆಗೋದು ಕಡಿಮೆ. ಓಕೆ. ಫ್ಲವರಿಂಗ್ ನಿಜವಾಗಿ ನಮ್ಮಲ್ಲಿ ಆದಂಥ ಫ್ಲವರ್ಗಳದ್ದೇ ಕ್ಯಾಟ್ಲಾಗ್ನಲ್ಲಿ ಇರೋದು. ಅದು ಕೆಲವರಿಗೆ ಅದು ಗೊತ್ತಿರ್ತದೆ. ಹೌದು. ಈಗ ಅದನ್ನು ನೋಡಿ ಅವರು ಆರ್ಡರ್ ಮಾಡ್ತಾರೆ. ಮತ್ತು ಲಿಲ್ಲಿಗಳು ಯಾವಾಗಲೂ ಸಾಧಾರಣ ಕಾಣಲಿಕ್ಕೆ ಸಿಗ್ತದೆ. ಈಗ ನೀವು ಇಲ್ಲಿ ಬರುವ ಕೂಡ ಫ್ಲವರಿಂಗ್ ಅದೇ ಥರ ಇರ್ತದೆ. ಅಂದರೆ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮಲ್ಲೂ ಬೇಗ ಬರಬೇಕಾಗ್ತದೆ. ಮಧ್ಯಾಹ್ನದ 9:30ಗೆ ಫ್ಲವರಿಂಗ್ ಸ್ಟಾರ್ಟ್ ಆದರೆ 4:30-5 ಗಂಟೆವರೆಗೆ ಇರ್ತದೆ. ಓಕೆ. ಅಂದರೆ ಸೂರ್ಯ ಮುಳುಗುವ ಹೊತ್ತಿನ ಮುಂಚೆಯೇ ನಾವು ಅದನ್ನು ಬಂದು ನೋಡಬೇಕಾಗ್ತದೆ. ಓಕೆ.
ಸೀಸನ್ನಲ್ಲಿ ನಿಮಗೆ ಬಿಸಿಲಿದ್ದರೆ ಏನೂ ಆಗೋದಿಲ್ಲ. ಮತ್ತು ಇದು ಲೋಟಸ್ ಮತ್ತು ವಾಟರ್ ಲಿಲ್ಲಿ ಸಾಧಾರಣ 2 ತಿಂಗಳು ಡಾರ್ಮೆನ್ಸಿ ಪೀರಿಯಡ್ ಅಂತ ಇಟ್ಕೊಳ್ಬೇಕು. 12 ತಿಂಗಳಲ್ಲಿ 10 ತಿಂಗಳು ಫ್ಲವರಿಂಗ್. ಓಕೆ, ಸೊ ಅಂದರೆ ನಾವು ಪ್ಲಾಂಟೇಶನ್ ಮಾಡಲಿಕ್ಕೆ ಪ್ರಾರಂಭ ಮಾಡುವ ಒಳ್ಳೆಯ ಸೂಕ್ತವಾದ ಟೈಮ್ ಯಾವುದು ಅಂತ ಹೇಳ್ತೀರಾ? ಫೆಬ್ರವರಿಯಿಂದ ಜನವರಿಯಲ್ಲಿ ಮಾಡ್ಬೋದು. ಫೆಬ್ರವರಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಓಕೆ. ಸೊ ಇದರ ಗ್ರೋತ್ ಅಂದರೆ ಎಷ್ಟು ಟೈಮಲ್ಲಿ ಇದು ಹೂವನ್ನು ಕೊಡ್ತದೆ ಸರ್? ಇದು 40 ದಿವಸದಲ್ಲಿ ನಮಗೆ ಬರ್ತದೆ, ಅದರೊಳಗೆ ಬರ್ತದೆ. ಬಟ್ ನಾವು ಕಸ್ಟಮರಿಗೆ 60 ದಿನ ಅಂತ ಹೇಳ್ತೇವೆ. ಕಸ್ಟಮರ್ಸ್ ಅಷ್ಟು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೆ. ಮತ್ತು ನಿಮ್ಮ ಒಂದು ಇಂಟ್ರೆಸ್ಟ್ ಅಂತ ಹೇಳುವಂಥದ್ದು ಖಂಡಿತವಾಗಿ ನಾವು ಮೆಚ್ಚಲೇಬೇಕು. ಯಾಕಂದರೆ ಕರ್ನಾಟಕದಾದ್ಯಂತ ನಾವು ಎಲ್ಲಿ ಹುಡುಕಿದ್ರು ಸಹ ನಮಗೆ ಇಷ್ಟು ದೊಡ್ಡ ನರ್ಸರಿ, ಅದರಲ್ಲೂ ಲೋಟಸ್ನ ನರ್ಸರಿ ಸಿಗಲಿಕ್ಕಿಲ್ಲ. ಯಾಕಂದರೆ ಇಲ್ಲಿ ಲೋಟಸ್ಗೆ ನೀವು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರಾ. ನೀವು ಇವಾಗಲೇ ಹೇಳಿದ್ರಿ ಬಹಳಷ್ಟು ವೆರೈಟೀಸ್ ಆಫ್ ಲೋಟಸ್ ನಮ್ಮ ಹತ್ರ ಇದೆ. ಹಾಗೆ ವಾಟರ್ ಲಿಲೀಸ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 300ಕ್ಕೂ ಹೆಚ್ಚಿನ ನಮ್ಮ ಹತ್ರ ಹೊಸ ವೆರೈಟಿಗಳು ಅಪ್ಲೋಡ್ ಆಗಲಿಲ್ಲ ಮೇಡಮ್. ಇನ್ನೂ ಸಹ ವೆರೈಟೀಸ್ ಆಫ್ ಲೋಟಸ್ಗಳು ಸಿಗ್ತದೆ ಅಂತ ಹೇಳ್ತೀರಾ ನೀವು? ಓಕೆ, ಸೊ ದೂರದ ಪ್ರದೇಶಗಳಿಂದ ನೀವು ತರಿಸಬೇಕಾಗ್ತದೆ ಹೇಗೆ? ಹೌದು, ನೀವು ತರಿಸಬೇಕಾಗ್ತದೆ. ಹೈಬ್ರಿಡೈಸರ್ಸ್ಗಳು ಇರ್ತಾರೆ, ಅವರು ಏನು ರೇಟ್ ಫಸ್ಟಿನ ಫ್ಲವರಿಗೆ ಹೇಳ್ತಾರೆ ಆ ರೇಟಲ್ಲಿ ನಾವು ಬಾರ್ಗೇನ್ ಮಾಡಲಿಕ್ಕೆ ಆಗೋದಿಲ್ಲ. ತರಿಸಿ ನಾವು ಇಲ್ಲಿ ಜನರೇಷನ್ ಮಾಡಬೇಕಾಗ್ತದೆ. ಓಕೆ ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ಮಾಡುವಾಗ ಅಲ್ಲಿ ಕೂಡ ತುಂಬಾ ಕಸ್ಟಮರ್ಸ್ ಇದ್ದದ್ರಿಂದ ನಾವು ಸ್ವಲ್ಪ ಹೊತ್ತು ಕಾಯಬೇಕಾಯಿತು. ಮುಂದಿನ ಕೆಲವಷ್ಟು ಕ್ಲಿಪ್ಪಿಂಗ್ಸ್ಗಳು ಸ್ವಲ್ಪ ಕತ್ತಲೆಯಲ್ಲಿ ಕಾಣ ಸಿಗ್ತದೆ, ಸಪೋರ್ಟ್ ಮಾಡಿ. ಪುಷ್ಪಗಿರಿಯ ಮಾಲಕರಾಗಿರುವಂತಹ ಪುಷ್ಪಲತಾ ಮೇಡಮನ್ನು ಮಾತನಾಡಿಸುವಂತಹ ಒಂದು ಸಮಯ. ಮೇಡಮ್, ಇವತ್ತು ನಾವು ಕರ್ನಾಟಕದಲ್ಲಿ ಹೇಳಬೇಕು ಅಂತ ಹೇಳಿದರೆ ಪುಷ್ಪಗಿರಿ ನರ್ಸರಿ ಹೇಳುವಂಥದ್ದು ಬಹಳಷ್ಟು ಜನರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಒಂದೊಂದು ತಾವರೆ ಅರಳುವ ಹಾಗೆ ಎಲ್ಲರ ಮುಖದಲ್ಲಿ ನಗು ಕೂಡ ಕಾಣಸಿಗ್ತಾ ಇದೆ. ಇದಕ್ಕೆ ಕಾರಣರಾಗಿರುವಂತಹ ನಿಮ್ಮಿಂದ ನಾವು ಮಾತನ್ನು ಬಯಸ್ತೇವೆ. ಮುಖ್ಯವಾಗಿ ವೀಕ್ಷಕರಿಗೆ ಒಂದು ಪ್ರಶ್ನೆ ಇರ್ತದೆ, ಇದು ಮನೆಯಲ್ಲೇ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದಾ? ಸಾಧ್ಯ ಆಗೋದಾದರೆ ಯಾವ ರೀತಿಯ ಬೇಸಿಕ್ ನಾಲೆಜನ್ನು ನಾವು ಹೊಂದಿರಬೇಕು ಅಂತ. ಸೊ ಇದಕ್ಕಾಗಿ ನಾವು ತುಂಬಾ ಸರ್ಚ್ ಮಾಡ್ತೇವೆ. ಅದರ ಒಂದು ಟಬ್ಬಲ್ಲಿ ಅದನ್ನು ಯಾವ ರೀತಿಯಲ್ಲಿ ಬೆಳೆಸ್ಬೋದು ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ? ಖಂಡಿತವಾಗ್ಲೂ ಬೆಳೆಸ್ಬೋದು. ಯಾಕಂದರೆ ನೋಡಲಿಕ್ಕೆ ನಮಗೆ ತುಂಬ ಕಷ್ಟಕರ ಅನಿಸಿದರೂ ಕೂಡ ಇದು ತುಂಬ ಈಸಿಯಾಗಿದೆ, ಏನೂ ಇಲ್ಲ. ಮೇನ್ ಬೇಕಾದ ಒಂದು ಟಬ್ಬು, ಅಂದರೆ ನಾರ್ಮಲ್ ಸ್ವಲ್ಪ ಆದಷ್ಟು ದೊಡ್ಡ ಟಬ್ಬೇ ತೊಗೊಂಡ್ರೆ ಒಳ್ಳೆಯದು. ಅಂದರೆ ಲೀವ್ಸ್ ಎಲ್ಲ ಫ್ಲೋಟ್ ಆಗಿ ನಿಂತರೆ ಲೀವ್ಸ್ ಎಲ್ಲ ಬರ್ನ್ ಆಗೋದಿಲ್ಲ, ಆ ಥರದ್ದು ಇದು ಒಂದು. ಪಾಟಿಂಗ್ ಮೆಥಡ್ ಅಂತ ಹೇಳಿದರೆ ನಾನೀಗ ನಾರ್ಮಲಾಗಿ ಕೌಡಂಗ್ ಯೂಸ್ ಮಾಡ್ತೇನೆ, ಡ್ರೈ ಕೌಡಂಗ್. ಒಣ ಸೆಗಣಿ ಹಸಿದ್ದು ಸೆಗಣಿ ಯಾವಾಗಲೂ ಯೂಸ್ ಮಾಡಬಾರ್ದು. ಯಾಕಂದರೆ ಅದರಲ್ಲಿ ಕೆಂಪು ಹುಳ ಅಂತ ಅನ್ನೋದು ಬರ್ತದೆ, ಅದು ಮತ್ತೆ ಆಗುವ. ಅದಾದ ಕಾರಣ ಸಾಧಾರಣ ಹೆಚ್ಚಾಗಿ ಡ್ರೈ ಇದು ಕೌಡಂಗೆ ಅಥವಾ ಎರೆಹುಳು ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವುದಾದ್ರೂ ಒಂದು ಮೀಡಿಯಾ ಸಾಕಾಗುತ್ತೆ. ಒಂದು 1/4 ಭಾಗದಷ್ಟು ಅದನ್ನು ಹಾಕಿ ಗೊಬ್ಬರ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿ, ಮಣ್ಣನ್ನು ಮತ್ತು ಗೊಬ್ಬರವನ್ನು ಎರಡನ್ನು ಮಿಕ್ಸ್ ಮಾಡಿದ ನಂತರ ಅದನ್ನು ಲೆವೆಲ್ ಮಾಡಿ. ಯಾಕಂದರೆ ನಾವು ನಾರ್ಮಲ್ ಮಣ್ಣು ತಗೊಳ್ಳುವಾಗ ಅದರಲ್ಲಿ ಅಂಟಿನಂಶ ಇರುವುದಿಲ್ಲ. ಮೇನ್ ಆಗಿ ತಾವರೆಗೆ ಅಂಟಿನಂಶ ಇದ್ದದೆ ಅದು ಸ್ಟಿಪ್ ಆಗಿ ನಿಲ್ಲಲಿಕ್ಕೆ ಅದಕ್ಕೆ ಕಂಫರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ನಾರ್ಮಲ್ ಮಣ್ಣು ಯೂಸ್ ಮಾಡೋ ಕಾರಣ ನಾನು ಈ ಮೆಥಡನ್ನು ಹೇಳ್ತಾ ಇರೋದು. ಸೊ ಅದನ್ನು ಲೆವೆಲ್ ಮಾಡ್ಕೊಳ್ಳಿ. ಲೆವೆಲ್ ಮಾಡಿದ ನಂತರ ಅದರ ಪುನಃ ಒಂದು ಲೇಯರ್ ತೆಳಗೆ ಮಣ್ಣು ಹಾಕಿ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಒಳ್ಳೆ ಚೆನ್ನಾಗಿ, ಜಾಸ್ತಿ ತುಂಬ ನೀರಲ್ಲ, ಸ್ವಲ್ಪ ಮೀಡಿಯಂ ಹದದಲ್ಲಿ ನೀರು ಹಾಕಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಪುನಃ ಒಂದು ಸ್ವಲ್ಪ ಮಣ್ಣು ಹಾಕಿ ಈ ಗಿಡಗಳನ್ನು ಇಟ್ಟು, ಅಂದರೆ ತಾವರೆ ಆದರೆ ಟಬ್ಬಿನ ಸೈಡಿಗೆ ನಾವು ಏನು ಬೇರು ಕೊಡ್ತೇವಲ್ಲ ಅದನ್ನು ಟಬ್ಬಿನ ಸೈಡಿಗೆ ಇಡ್ತೇವೆ. ಅದು ಗ್ರೋತ್ ಟಿಪ್ ಏನಿದೆ ಅದು ಈ ಥರ ಗ್ರೋತ್ ಟಿಪ್ ಇದ್ದರೆ ಅದು ಕೆಳಗಡೆ ಹೋಗಬೇಕು. ಅದರ ಲೀವ್ಸ್ ಬರುವ ಜಾಗ ಮಾತ್ರ ನಮಗೆ ಕಾಣಬೇಕಷ್ಟೇ, ಅಂದರೆ ಟಬ್ಬಿನ ಸೈಡಿಗೆ ಇಡಬೇಕು. ಹಾಗೆ ಬಿಟ್ಟು ಮಣ್ಣು ಕವರ್ ಮಾಡಿದರೆ ಆಯಿತು. ಅರ್ಧ ಭಾಗದಷ್ಟು ಮಣ್ಣು ಬರಬೇಕು. ಅದೇ ರೀತಿ ವಾಟರ್ ಲಿಲ್ಲಿ ಕೂಡ. ಸೊ ವಾಟರ್ ಲಿಲ್ಲಿ ಪ್ಲಾಂಟನ್ನು ನಾವು ಮಧ್ಯಭಾಗಕ್ಕೆ ಅದನ್ನು ಬೇರನ್ನೆಲ್ಲ ಹರಡಿ ಆ ಮಣ್ಣಿನ ಒಳಗಡೆ ನಾವು ಮಾಡಿಟ್ಟಿದ್ದೇವಲ್ಲ ಪಾಟಿಂಗ್ ಮೆಥಡ್, ಅದರ ಮೇಲ್ಗಡೆ ಇಟ್ಟು ಸುತ್ತಲೂ ಮಣ್ಣು ಹಾಕಿ ಸ್ಪ್ರೆಡ್ ಮಾಡಿ ಆನಂತರ ಪುನಃ ಒಂದ್ಸಲ ಸ್ವಲ್ಪ ನೀರು ಹಾಕಿ ಅದನ್ನು ಪ್ರೆಸ್ ಮಾಡಬೇಕು ನಾವು. ಯಾಕಂದರೆ ಮತ್ತೆ ಇನ್ನು ಅಂಟಿನಂಶ ಇರೋದಿಲ್ಲ, ನೀರು ಹಾಕಿದ ಕೂಡಲೇ ಕರಗಿ ಬಿಡ್ತದೆ ಎಲ್ಲ, ಅಡಿ ಭಾಗದ ಗೊಬ್ಬರ ಎಲ್ಲ ಮೇಲಕ್ಕೆ ಬರುವ ಕಾರಣ ಆ ಥರ ಮಾಡಿ ನಿಧಾನಕ್ಕೆ ಒಂದು ಪ್ಲಾಸ್ಟಿಕ್ಕಿನ ಶೀಟ್ ಇಟ್ಟು ನಾನು ನೀರು ತುಂಬೋದು. ಆ ನೀರು ಫುಲ್ ಆದಾಗ ತೆಗೆದು ಬಿಡ್ತೇನೆ, ಓಪನ್ ಏರಿಯಾದಲ್ಲಿ ಇಡೋದು ಅಷ್ಟೇ. ಈಸಿ ಮೆಥಡ್, ಏನಿಲ್ಲ, ತುಂಬ ಕಷ್ಟಕರವಾದ ಕೆಲಸ ಏನಲ್ಲ. ಅಂದರೆ ಕೈಯಲ್ಲಿ ಕೆಸರಾಗುತ್ತೆ. ಹೌದು, ತಾವರೆ ಇರೋದು ಕೆಸರಲ್ಲಿ, ನಮ್ಮ ಕೈಯಲ್ಲಿ ಕೆಸರಾಗುತ್ತೆ. ಸೊ ಸ್ವಲ್ಪ ಅದೇ ಬೇಕಾದವರು ಸ್ವಲ್ಪ ಗ್ಲೌಸ್ ಅದೆಲ್ಲ ಯೂಸ್ ಮಾಡ್ಬೋದು. ಸೊ ನಾನು ಅಷ್ಟೆಲ್ಲ ಟೈಮ್ ಸಿಗೋದಿಲ್ಲ, ಸೊ ಆದ ಕಾರಣ ನನ್ನ ಕೈಯಲ್ಲೇ ಮಾಡ್ತೀನಿ. ಓಕೆ, ಸೊ ಅಂದರೆ ಟಬ್ಬಲ್ಲಿ ಹಾಕಿ 1-2 ಗಿಡಗಳನ್ನು ನೆಟ್ಟರು ಸಾಕು, ಬಹಳಷ್ಟು ಚಂದದ ಹೂಗಳನ್ನು ನಾವು ಪಡಿಬೋದು ಅಂತ ಹೇಳ್ತೀರಾ. ಆಲ್ಮೋಸ್ಟ್ ನಮ್ಮ ಈ ಲೋಟಸ್ ಗಿಡಗಳು ಒಂದು ಫೆಬ್ರವರಿ ತಿಂಗಳಲ್ಲಿ ನಾವು ಜಾಸ್ತಿಯಾಗಿ ಅರಳುವುದನ್ನು ನೋಡ್ಬೋದು. ಉಳಿದ ಟೈಮಲ್ಲಿ ಅಂದರೆ ಯಾವ ಪ್ಲಾಂಟೇಷನ್ಗೆ ಯಾವುದು ಟೈಮ್ ಸೂಕ್ತ ಅಂತ ನೀವು ಹೇಳ್ತೀರಾ?
ಆಫ್ಟರ್ ಜನವರಿ ನಂತರ ಒಂದು 15ರ ನಂತರ ಪಾಟಿಂಗ್ ಮಾಡ್ಬೋದು ಈಗಲೂ. ಈಗ ಅಂದ್ರೆ ನಮ್ಮವರು ಈ ವರ್ಷ ಮಾತ್ರ ತುಂಬಾ ಚಳಿ ಇದೆ ಅಷ್ಟೇ ಅವ್ರದ್ದು. ಈ ಟೈಮಲ್ಲಿ ಡಾರ್ಮೆನ್ಸಿ ಪೀರಿಯಡ್ ಅಂತ ಲೆಕ್ಕ. ಅಂದ್ರೆ ಅವುಗಳು ಯಾವುದನ್ನು ಫುಡ್ ತಗೊಳ್ಳೋದಿಲ್ಲ. ನಾವು ಫುಡ್ ಹಾಕಿದ್ರು ಕೂಡ ಅವುಗಳು ಹಾಗೆ ಜಡವಾಗಿ ಇರ್ತದೆ. ಅವುಗಳಿಗೊಂದು ಡಾರ್ಮೆನ್ಸಿ ಪೀರಿಯಡ್ ಅಂತ ಇರ್ತದೆ. ಈಗ ನಮಗೂ ಹೇಗೆ ಚಳಿ ಟೈಮಲ್ಲಿ ನಮಗೆ ಆಲಸ್ಯ ಇರ್ತದಲ್ಲ, ಅದೇ ತರ ಗಿಡಗಳಿಗೂ ಕೂಡ. ಸೊ ಈ ಟೈಮಲ್ಲಿ ಸ್ವಲ್ಪ ಅಷ್ಟು ರೂಟ್ ಫಾರ್ಮ್ ಆಗೋದಿಲ್ಲ. ಇನ್ನೂ ಸ್ವಲ್ಪ ಜನವರಿ ನಂತರ ನಿಮಗೆ ಒಳ್ಳೆ ಬ್ಲೂಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಬಿಸಿಲು ಚೆನ್ನಾಗಿದೆ, ನೀರು ಬಿಸಿಯಾಗಿದೆ, ಆ ಕೂಡಲೇ ಒಳ್ಳೆ ಫ್ರೆಶ್ ಆಗಿ ಬೇರು ಹೊಡೆದು ನಿಮಗೆ ಫ್ಲವರ್ ಬರ್ತದೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಇರ್ತದೆ, ಟಬ್ಬಲ್ಲಿ ನಾವು ನೀರನ್ನು ಹಾಕೋದ್ರಿಂದ ಈ ಸೊಳ್ಳೆಯ ಇದೆಲ್ಲ ಜಾಸ್ತಿ ಉತ್ಪಾದನೆ ಆಗ್ತದೆ, ಅದಕ್ಕೆ ನಾವು ಬೆಳೆಸುವುದಿಲ್ಲ ಮನೆಯಲ್ಲಿ ಹೇಳುವ ಕೆಲವರು ಕೂಡ ಇರ್ತಾರೆ. ಸೊ ಅವ್ರಿಗೆ ನೀವೇನು ಹೇಳ್ತೀರಾ? ಇಲ್ಲ, ಇದು ಸುಳ್ಳು ಅಂತ ನನಗೆ ಅನಿಸ್ತದೆ. ಯಾಕಂದರೆ ನಾನು ಯಾವುದೇ ಟಬ್ಬಲ್ಲಿ ಮೀನು ಹಾಕಲಿಲ್ಲ. ದೊಡ್ಡ ಪಾಟಲ್ಲಿ ನಾನು ಹಾಕಿದ್ದೇನೆ ಹೊರತು ಸಣ್ಣ ಸಣ್ಣ ಪಾಟಲ್ಲಿ. ಯಾಕಂದರೆ ಮೀನುಗಳು ಕೂಡ ಹಾಕಿದರೆ ನಾವು ನೀರು ಬಿಸಿ ಆಗುವಾಗ ಸಣ್ಣ ಟಬ್ಬಲ್ಲಿರುವ ಕಾರಣ ಮೀನುಗಳು ಕೂಡ ಸಾಯ್ತದೆ ಒಂದನೇದಾಗಿ. ಎರಡನೇದಾಗಿ ಹಕ್ಕಿಗಳು ಕಾಟ ಜಾಸ್ತಿ ಆಗುತ್ತೆ. ಯಾಕಂದರೆ ಅದರಲ್ಲಿ ಮೀನಿದೆ ಅಥವಾ ಏನಾದ್ರು ಇದೆ ಅಂತೇಳಿ ಹಕ್ಕಿಗಳು ಕೂಡ ಆಗ ಗಿಡಗಳನ್ನು ಹಾಳು ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಮೀನಿನ ಅವಶ್ಯಕತೆ ಇಲ್ಲ. ಮೀನಿಗೆ ಅಂತ ನಾವು ಗಿಡ ಬೆಳೆಸಿದ್ರೆ ಆಗೋದಿಲ್ಲ, ಗಿಡಕ್ಕಂತ ನಾವು ಮೀನು ಬೆಳೆಸಿದ್ರೂ ಆಗೋದಿಲ್ಲ. ಗಿಡದ ಹಾಗೆ ಬೆಳೆಸಬೇಕು, ಮೀನನ್ನು ಮೀನಿನ ಹಾಗೆ ಬೆಳೆಸಬೇಕು. ಏನು ಅಜೋಲ ಅದು ಇದು ಅಂಥದ್ದೆಲ್ಲ ಹಾಕ್ಬೋದು. ಮಾಸ್ಕಿಟೋಸ್ ಖಂಡಿತ ಆಗೋದಿಲ್ಲ ಫುಲ್ ಸನ್ಲೈಟ್ ಇದ್ದರೆ. ಹಾಗಂತ ಒಂದು ವೇಳೆ ಇದ್ದರೆ ಏನಾದರೂ ಬೇರೆ ಮೆಥಡ್ಗಳಿದೆ, ಅದನ್ನು ಯೂಸ್ ಮಾಡಿ ನಾವು ಅದನ್ನು ಮಾಡ್ಬೋದು. ನೀರು 2 ದಿನಕ್ಕೊಂದ್ಸಲ ಓವರ್ಫ್ಲೋ ಮಾಡಿದರೆ ಸಾಕು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಫುಲ್ ಸನ್ಲೈಟ್ ಇದ್ದರೆ ಬರೋದೇ ಇಲ್ಲ ಮಾಸ್ಕಿಟೋಸ್. ಮರದ ಅಡಿಯಲ್ಲಿ ಇಡಬಾರ್ದು, ಮರದಡಿಯಲ್ಲಿ ಇಡಬಾರ್ದು, ಸನ್ಲೈಟಿಗೆ ಇರಬೇಕು, ಆವಾಗನೇ ಒಳ್ಳೆ ಹೂ ಕೊಡುವ ಸಾಧ್ಯತೆ ಇರ್ತದೆ. ಮತ್ತೆ ನೀರಿನಲ್ಲಿ ಕೆಸರಾಗ್ತದೆ ಅಂತ ಹೇಳುವ ಒಂದು ಆಲೋಚನೆಯನ್ನ ಬಿಟ್ಟು ಬಿಡಬೇಕು. 2 ದಿನಕ್ಕೊಮ್ಮೆ ನೀರನ್ನ ನಾವು ಚೇಂಜ್ ಮಾಡ್ತಾ ಇರಬೇಕು, ಅಂದ್ರೆ ಓವರ್ಫ್ಲೋ ಮಾಡ್ತಾ ಇರಬೇಕು. ಓವರ್ಫ್ಲೋ ಮಾಡಿದ್ರೆ ಆಯ್ತು. ಪಾಚಿ ಕಟ್ಟುವಂತ ಸಂದರ್ಭಗಳು ಬರುತ್ತೆ, ಅದಕ್ಕೆ ಕೆಲವುದೆಲ್ಲ ಉಪಾಯಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಿ ನಮ್ಗೆ ಇದು ಮಾಡ್ಬೋದು. ಮೇಡಮ್, ನಾವು ಒಂದು 250 ರುಪೀಸಿಂದ 16,000 ರುಪೀಸ್ ತನಕ ನಿಮ್ಮ ಹತ್ರ ಲೋಟಸ್ ವೆರೈಟೀಸ್ ಇದೆ ಅಂತ ಹೇಳಿ ಕೇಳಿದ್ವಿ. ಸೊ ನೀವು ಈ ಒಂದು ವೆರೈಟೀಸ್ ಬಗ್ಗೆ ಏನು ಹೇಳ್ತೀರಾ? ಯಾವೆಲ್ಲ ಹೆಸರುಗಳು ನಿಮಗೆ ನೆನಪಿದೆ ಅಂತ ಹೇಳ್ತೀರಾ? ವೆರೈಟೀಸಲ್ಲಿ ಈಗ ಬೇಸಿಕ್ ವೆರೈಟಿಯಲ್ಲಿ ನಮಗೆ ದೌಬೇನ್ ಅನ್ನೋದು ಬೇಸಿಕ್ ವೆರೈಟಿ, ಪನಾಮ ಪೆಸಿಫಿಕ್ ಅನ್ನೋದು ಬೇಸಿಕ್ ವೆರೈಟಿಗಳು. ನಂತರ ಬಂದದೊಂದು ಪೀಚ್ ಕಾಲರೆಡೋ ಹಾರ್ಡಿ ವೆರೈಟಿ, ಅದು ಅಂದರೆ ಎಲ್ಲ ಕಲರ್ ಇರ್ತದೆ. ಮತ್ತು ಮೆಕ್ಸಿಕಾನ ಅನ್ನೋದು ಒಂದು ಹಾರ್ಡಿ ವೆರೈಟಿ. ಇದು ಸಾಧಾರಣವಾಗಿ ಹಾರ್ಡಿ ವೆರೈಟಿಯಲ್ಲಿ ಮತ್ತು ಟ್ರಾಪಿಕಲ್ ವೆರೈಟಿಯಲ್ಲಿ ಇದ್ದದ್ದು. ನಂತರ ಬಂದದ್ದೆಲ್ಲ ಪೀಚ್ ಕಾಲರೆಡೋ, ಪೀಚ್ ಬ್ಲೋ, ಅದೆಲ್ಲ ಮತ್ತೆ ಬಂದ ವೆರೈಟಿಗಳು. ಮಿಯಾಮಿ ರೋಸ್ ಇದೆ, ಅದೆಲ್ಲ 250-300 ಆ ರೇಂಜಲ್ಲಿ ಇರುವಂಥದ್ದು. ಕೀಲಾರ್ಗೋ ಇದೆ, ಮತ್ತು ಮೈಕ್ರಾಂತಾ ಬ್ಲೂ ಇದೆ, ಹಾಗೆ ತುಂಬ ವೆರೈಟೀಸ್ ಇದೆ. ಹಾಗೆ ಕಾಸ್ಟ್ಲಿ ವೆರೈಟೀಸಲ್ಲಿ ಈಗ ನಾನು ಅಂದರೆ ವೆರೈಟಿ ಆ್ಯಕ್ಚುಲಿ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ. ನಾನು ಅಂದರೆ ಅಷ್ಟು ಪ್ರೈಸ್ ಇರುವಾಗ ನಮಗೆ ತಗೊಳ್ಳಿಕ್ಕೆ ಕಷ್ಟ. ಅಂದರೆ ನಾವು ಇಲ್ಲಿ ತೊಗೊಂಡು ಅಂದರೆ ವೆರೈಟಿ ಬೇಕು ನಮಗೆ, ಹೊಸ ಹೊಸ ವೆರೈಟಿ ಬೇಕು ಅಂದರೆ. ಯಾಕಂದರೆ ಕಸ್ಟಮರ್ ನಮ್ಮಲ್ಲಿ ಬರುವಾಗ ಯಾವುದೇ ವೆರೈಟಿ ಅವರಿಗೊಂದು ವಿಶೇಷವಾದ ವೆರೈಟಿ, ಹೊಸ ವೆರೈಟಿ ನೋಡುವಾಗ ಅವರಿಗೊಂದು ಖುಷಿ ಆಗ್ತದೆ. ಹೌದು, ಅದು ನಮ್ಮಲ್ಲಿ ಸೇಲ್ ಆಗಬೇಕಂತ ಏನಿಲ್ಲ. ಸೊ ನಮಗೊಂದು ಖುಷಿ ಕೊಡ್ತದೆ, ಇಂಥ ಒಂದು ವೆರೈಟಿ ನಮ್ಮಲ್ಲಿ ಉಂಟಲ್ಲ ಅಂಥೇಳಿ. ಈಗ ಇದು ವಿಕ್ಟೋರಿಯಾ ಅದು ಇದೆ, ಅದು ಕೂಡ ತುಂಬ ಜನರಿಗೆ ಇಷ್ಟ ಆಗುತ್ತೆ. ಅಂದರೆ ಅದೆಲ್ಲ ನಮಗೆ ಈ ರೆಸಾರ್ಟ್ಗಳಲ್ಲಿ ಅಂಥದ್ರಲ್ಲಿ ಸ್ಪೇಸ್ ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ನೈಟ್ ಬ್ಲೂಮರ್ ಕೂಡ ತುಂಬ ಚೆನ್ನಾಗಿದೆ, ಅದು ಕೂಡ ಬೇರೆ ದೊಡ್ಡ ದೊಡ್ಡ ಎಲೆಯಾಗಿ ಗಾತ್ರದಲ್ಲಿ ಬರುತ್ತೆ. ಆದರೆ ಮುಳ್ಳಿದೆ, ಅಡಿಭಾಗದಲ್ಲಿ ಮುಳ್ಳಿದೆ. ಓಕೆ. ಸೊ ನಾವು ಇನ್ನೊಂದು ಕೇಳಿದ್ವಿ, ಗಾಸಿಪ್ ಗರ್ಲ್ ಅಂತ ಹೇಳುವ ಒಂದು ಲೋಟಸ್ ಭಯಂಕರ ತುಂಬಾ ಕಾಸ್ಟ್ಲಿ ಇದೆ ಅಂತ ಹೇಳಿ ಕೇಳಿದ್ವಿ. ಸೊ ಯಾಕದು ಅಷ್ಟು ಕಾಸ್ಟ್ಲಿ ಇರುತ್ತೆ? 16,000ದಷ್ಟು ಬೆಲೆ ಅದಕ್ಕೊಂದಿದೆ ಅಂತ ಹೇಳಿದ್ರೆ? ಇಲ್ಲ, 16,000 ಈಗ ಕಡಿಮೆ ಆದದ್ದು ಮ್ಯಾಮ್. ಆ್ಯಕ್ಚುಲಿ ಅದರ ಪ್ರೈಸ್ ತುಂಬ ಜಾಸ್ತಿ ಇದೆ. 50,000 80,000 ಎಲ್ಲ ಇದೆ, ತುಂಬ ವೆರೈಟೀಸ್ ಇದೆ. ಯಾಕಂದ್ರೆ ನಾವು ಅಷ್ಟು ರೇಟ್ ಇರುವಾಗ ನಾವು ತಗೊಳ್ಳಿಕ್ಕೆ ಆಗುದಿಲ್ಲ. ಅದು ಇಂಪೋರ್ಟೆಡ್ ಪ್ಲಾಂಟ್ಸ್, ಅದನ್ನ ಅವರು ಇಲ್ಲಿ ಬಂದು ನಮಗೆ ಇದು ಮಾಡಿ ಮತ್ತೆ ರಿಲೀಸ್ ಮಾಡುವಾಗ ನಾವು ಇನ್ನೊಬ್ರು ಸೆಲ್ಲರ್ಸ್ ತಗೊಳ್ತಾರೆ. ಆ ಸೆಲ್ಲರಿಂದ ಕೈಗೆ ಹೋದಾಗ ನಮಗೆ ಸ್ವಲ್ಪ ಕಡಿಮೆ ಇಲ್ಲ, ಅಂದ್ರೆ ಎಲ್ಲರ ಕಡೆ ಇದು ಆಗುವಾಗ ಅವರಿಗೆ ಸ್ವಲ್ಪ ಮಾರ್ಕೆಟಿಂಗ್ ಆಗಿರ್ತದೆ. ಸೊ ಆ ಟೈಮಲ್ಲಿ ನಾವು ಕಡಿಮೆ ಸ್ವಲ್ಪ ಯಾವಾಗ ಬರ್ತದೆ ಅಂತ ಕಾದು ನಾವು ಆ ಟೈಮಲ್ಲಿ ತಗೊಳ್ಳೋದು. ಆಕ್ಚುಲಿ ಅದರ ನಿಜವಾಗ್ಲೂ ತಗೊಳ್ಳುವಾಗ ರೇಟ್ ಜಾಸ್ತಿ ಇರ್ತದೆ. ಅಷ್ಟೆಲ್ಲ ನಮಗೆ ಕೈ ಸುಟ್ಕೊಂಡು ನಾವು ಇದು ಮಾಡೋದು, ಇದೊಂದು ವೆರೈಟಿ ಬೇಕು ಅಂತೇಳಿ. ಈಗ ಅದು ಅಂಥದ್ದೇ ವೆರೈಟಿ ಇದೆ, ಕೊಡಚ ಇದೆ, ಆಗಲಿ ಮುತ್ತ ಇದೆ, ಹಾಗೆ ತುಂಬಾ ವೆರೈಟೀಸ್ ಇದೆ, ತುಂಬಾ ವೆರೈಟೀಸ್ ಈಗಲೂ ಇದೆ. ನಮ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಪುಷ್ಪಗಿರಿ ನರ್ಸರಿ ಅಂತ, ಪುಷ್ಪಗಿರಿ ಅಂತ. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ನಿಮ್ಗೆ ಏನಾದರೂ ಪ್ಲಾಂಟ್ಸ್ ಇಷ್ಟ ಆಯಿತು ಅಂತ ಹೇಳಿದ್ರು ಕೂಡ ನಮಗೆ ಮೆಸೇಜ್ ಮಾಡ್ಬೋದು. ಅದರಲ್ಲಿ ನಂದು ಬೇರೆ ನಂಬರ್ ಕೊಟ್ಟಿದ್ದೀನಿ, ಬಿಸ್ನೆಸ್ ನಂಬರ್ ಅಂತ ಕೊಟ್ಟಿದ್ದೀನಿ. ಅದಕ್ಕೆ ಮೆಸೇಜ್ ಮಾಡಿದರೆ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ.
ಆದಷ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ವಾಟ್ಸಪ್ ಥ್ರೂ ಮಾಡಿ ಆದಷ್ಟು. ಆಮೇಲೆ ಏನಂತ ಹೇಳಿದ್ರೆ ನಿಮಗೆ ಏನಾದರೂ ಮೆಸೇಜ್ ನನಗೆ ಏನಾದರೂ ಕೇಳಬೇಕು, ಡೌಟ್ ಏನಾದರೂ ಇರಬೇಕು ಅಂತ ಹೇಳಿದ್ರು ಕೂಡ ನೈಟ್ ಹೊತ್ತಲ್ಲಿ ಮಾಡಿ. ಯಾಕಂದರೆ ಡೇ ಟೈಮಲ್ಲಿ ನಾನು ಹೊರಗಡೆ ಇರ್ತೇನೆ ಅಥವಾ ಕಸ್ಟಮರ್ ಇರ್ತಾರೆ, ನಿಮಗೆ ಮೆಸೇಜ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಆ ಟೈಮಲ್ಲಿ ನಿಮಗೆ ಸಹ ಡಿಸ್ಟರ್ಬ್ ಆಗುತ್ತೆ, ಇವ್ರು ಏನು ಮೆಸೇಜ್ ಮಾಡೋದಿಲ್ಲ, ರಿಪ್ಲೈ ಕೊಡೋದಿಲ್ಲ ಅಂತ. ನಾವು ಸಹ ಮನೆಯಲ್ಲಿ ಮಾಡುವ ಕಾರಣ ಒಬ್ಬರೇ ಮಾಡೋದಲ್ವ, ಸ್ವಲ್ಪ ಆಚೆ ಆಗ್ತದೆ, ಕ್ಷಮಿಸಿ ಅದಕ್ಕೆಲ್ಲ. ಅಂದರೆ ತುಂಬ ಕಸ್ಟಮರ್ಸ್ ಆ ಥರ ಮಾಡ್ತಾರೆ, ಏನು ರಿಪ್ಲೈ ಮಾಡೋದಿಲ್ಲ ಅಂತ ಕೇಳ್ತಾರೆ. ನಮಗೆ ಮನಪೂರ್ವಕ ಅಲ್ಲ. ಸೊ ಎಲ್ಲ ಕಸ್ಟಮರು ನಮಗೆ ಬೇಕು, ಯಾಕಂದರೆ ನಮಗೆ ಕಸ್ಟಮರ್ ಇದ್ದರೆ ನಾವು, ಕಸ್ಟಮರಿಗೆ ಖುಷಿ ಆದರೆ ನಾವು ಸಹ ಖುಷಿಯಾಗಿ ಇರ್ತೇವೆ. ಯಾಕಂದರೆ ತುಂಬ ಜನ ಕೇಳ್ತಾರೆ ಹೀಗೆ ಪ್ಲ್ಯಾಂಟ್ಸ್ ಉಂಟು, ಅದು ಉಂಟು ಅಂತ. ಎಲ್ಲದಕ್ಕೂ ನಾವು ಉಂಟು ಅಂತ ಹೇಳ್ತೇವೆ, ಮತ್ತು ಅವರಿಗೆ ಬೇಕಾದ ಕ್ಯಾಟ್ಲಾಗ್ ಕಳಿಸ್ಕೊಡ್ತೇವೆ. ಅದರ ಮುಖಾಂತರ ಅವ್ರು ನಮಗೆ ಆನ್ಲೈನಲ್ಲಿ ರಿಪ್ಲೈ ಕೊಡ್ತಾರೆ, ನಾವು ಅದನ್ನು ಕಳಿಸ್ಕೊಡ್ತೇವೆ, ಆನ್ಲೈನ್ ಥ್ರೂ ಕಳಿಸ್ಕೊಡ್ತೇವೆ. DTDC ಆಗಲಿ, ಅವ್ರಿಗೆ ಯಾವುದು ಕೊರಿಯರ್ ಬೇಕು ಅದರ ಮುಖಾಂತರ ಕಳಿಸ್ಕೊಡ್ತೇವೆ. ಎಲ್ಲರೂ ಬೆಳೆಸ್ಬೋದು ಇದನ್ನು, ದೊಡ್ಡ ಕಷ್ಟಕರವಾದ ಕೆಲಸ ಏನೂ ಅಲ್ಲ. ಮನಸ್ಸು ಬೇಕು ಮತ್ತು ಶ್ರಮ ಉಂಟು ಅಷ್ಟೇ, ನಮಗೆ ಅದರಿಂದ ಖುಷಿ ಕೂಡ ಉಂಟು ಅಲ್ವಾ. ಇದು ಅಂದರೆ ಎಲ್ಲರಿಗೂ ಇದು ಉದ್ಯೋಗ ರೀತಿಯಲ್ಲಿ ಕೂಡ ಮಾಡ್ಬೋದು. ಸ್ವಂತ ಉದ್ಯೋಗ, ನಮ್ಮ ಮನೆಯಲ್ಲಿ ಏನು ಸ್ವ ಉದ್ಯೋಗ ಮಾಡುವವರು ಕೂಡ ಇದನ್ನು ಮಾಡ್ಬೋದು. ಅಥವಾ ನಮ್ಮ ಮನೆಯಲ್ಲಿ ಒಂದೆರಡು ಗಿಡ ಬೇಕು, ಬೆಳೆಸಬೇಕು, ನಮ್ಮ ಮನೆ ಅಂಗಳದಲ್ಲಿ ನಮ್ಮ ದೇವರಿಗೆ ಪೂಜೆಗೆ ಅಂತ ಹೇಳಿ ಬೆಳೆಸಲು ಕೂಡ ಬೆಳೆಸಲೂಬಹುದು ಇದನ್ನು, ಆಯಿತಾ. ಇದು ಆದ ಕಾರಣ ಎಲ್ಲರಿಗೂ ಸಹ ಇದು ಒಂದು ಖುಷಿಯ ವಿಷಯವೇ. ಯಾಕಂದರೆ ವೆರೈಟಿ ನೋಡುವಾಗ, ದಿನ ಹೂ ಬರುವಾಗ ನಮಗೊಂದು ತುಂಬ ಖುಷಿ ಕೊಡ್ತದೆ ಅಲ್ವಾ. ವಾಟರ್ ಲಿಲ್ಲಿ ಆಗಿ, ಲೋಟಸ್ ಆಗಲಿ, ಅದೊಂದೊಂದು ಎಲೆ ಬರುವಾಗ ಆಗಲೂ ನಮಗೆ ತುಂಬ ಖುಷಿ ಕೊಡ್ತದೆ. ಆದ ಕಾರಣ ಮನಸ್ಸಿಗೆ ಒಂದು ನೆಮ್ಮದಿ ಕೊಡ್ತದೆ. ಈಗ ಮನೆಯಲ್ಲಿ ಕೂತ್ಕೊಂಡು ನಾವು TV ನೋಡೋದಾಗಲಿ, ಬೇರೆ ವಿಷಯ ಗಾಸಿಪ್ ಮಾತಾಡೋದಕ್ಕಿಂತ ಬದಲು ಇದನ್ನೆಲ್ಲ ನೋಡ್ತಾ ನಮಗೆ ಮನಸ್ಸು ತುಂಬ ಖುಷಿ ಆಗ್ತದೆ. ಮತ್ತು ಹೆಚ್ಚಿನ ನಮ್ಮ ರೋಗಗಳೇನಿದ್ರೂ ಕೂಡ ಅದು ದೂರ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ನಾನು ಬೇರೆ ಎಲ್ಲ ವಿಚಾರ ಮಾಡಿಕೊಂಡು ಇವರೇ ಇದು ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡೋದು, ಅಂದರೆ ಆದಷ್ಟು ನಾನು ಹೊರಗಡೆ ಇರ್ತೇನೆ ಇದ್ರ ಜೊತೆನೆ. ಅದು ನಮಗೆ ತುಂಬ ಖುಷಿ ಕೊಡ್ತದೆ ನಮಗೆ. ಆದ ಕಾರಣ ನಮಗೆ ಮನಸ್ಸಿಗೆ ಒಂದು ಖುಷಿ ಕೊಡುವ ಇದಕ್ಕೋಸ್ಕರ ಆದರೂ ನೆಟ್ಟು ನೀವು ಒಂದು ಗಿಡ ಬೆಳೆಸಿ, ಚೆನ್ನಾಗಿರುತ್ತೆ, ನೋಡಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ನಿಮ್ಮ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟದ್ದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನೀವು ಕೇಳಿದ ಬಹಳಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೇನೆ ಅಂತ ಭಾವಿಸ್ತೇನೆ. ಹಾಗೆ ಲೋಟಸನ್ನು ಕುಂಡದಲ್ಲಿ ಬೆಳೆಸುವ ಬಗೆ ಇರ್ಬೋದು, ನಿಮಗೆ ಪುಷ್ಪಗಿರಿ ನರ್ಸರಿಯಿಂದ ಆನ್ಲೈನ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅವರನ್ನು ಸಂಪರ್ಕಿಸಬಹುದು ಹೇಳುವ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹಾಗೆ ಲೋಟಸ್ ಗಿಡದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಅಷ್ಟೇ ಅಲ್ಲದೆ ನಾನು ನಮ್ಮ ಮನೆಯಲ್ಲಿ ಲೋಟಸ್ ಗಿಡವನ್ನು ಬೆಳೆಸಿದ ಬಗೆಯನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಉಡುಪಿಯಲ್ಲೇ ಕೆಲವಷ್ಟು ಲೋಟಸ್ ಬೆಳೆಯುವವರಿಂದ ನಾನು ಈ ಟ್ಯೂಬರ್ಗಳನ್ನು ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲಿ ಬೆಳೆಸಿದ್ದಿದೆ. ಸೊ ಅದರ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಲಿಕ್ಕಿದ್ದೇನೆ. ನಿಮ್ಮ ಡೌಟ್ಸ್ಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ ಹೇಳ್ತಾ, ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಸ್ಗಳನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.